ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಂಡಾಟದಲ್ಲಿ ಸೊರಗಿದ್ದ ಕಮಲಕ್ಕೆ ನವ ಚೈತನ್ಯ ಬಂದಿದೆ. ಇವತ್ತು ಸರ್ಕಾರದ ವಿರುದ್ಧ ದಾಳಿಗಿಳಿದ ಬಿಜೆಪಿ ಸಾರಥಿ ವಿಜಯೇಂದ್ರ ಗ್ಯಾರಂಟಿಯಿಂದ ಆರ್ಥಿಕ ದುಸ್ಥಿತಿಗೆ ತಲುಪಿದ ರಾಜ್ಯ ದಿವಾಳಿ ಅಂಚಿಗೆ ತಲುಪಿದೆ ಅಂತ ಪ್ರಹಾರ ನಡೆಸಿದರು. ಗೃಹಲಕ್ಷ್ಮಿಗೆ ಕವಿದ ಗ್ರಹಣ ಬಿಜೆಪಿ ಕಾಂಗ್ರೆಸ್ ಕದನಕ್ಕೆ ದಾರಿ ತೋರಿದೆ. ಖಜಾನೆಗೆ ಗ್ಯಾರಂಟಿಗಳು ಕತ್ತರಿ ಹಾಕ್ತಾ ಇದೆ. ಕೈ ಬಿಸಿಯಾದ ಬಳಿಕ ಸರ್ಕಾರ ಪರಿಷ್ಕರಣೆ ಕಾರ್ಯಕ್ಕೆ ಕೈ ಹಾಕಿದೆ. 4 ತಿಂಗಳಿಂದ 5 ಕೆಜಿ ಅಕ್ಕಿಯ ಬದಲು ಜೇಬು ಸೇರ್ತಾ ಇದ್ದ ದುಡ್ಡಿಗೂ ಬರಗಾಲ ಬಂದಿದೆ. ಈ ತಿಂಗಳಿನಿಂದಲೇ 10 ಕೆಜಿ ಅಕ್ಕಿ ಕೊಡೋದಾಗಿ ಹೇಳಿದೆ. ಇದೇ ಟೈಮಲ್ಲಿ ಕೆಜೆ ಜಾರ್ಜ್ ವಿವಾದ ಸೃಷ್ಟಿಸಿದ್ದಾರೆ. ತಿಂಗಳ ಹಿಂದೆಯೇ ನ್ಯೂಸ್ ಫಸ್ಟ್ಗೆ ಈ ಸುದ್ದಿಯ ಸುಳಿವು ಸಿಕ್ಕಿತ್ತು. ಈಗ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಾಕ್ಷ್ಯಾಧಾರ ಇಲ್ಲ ಅಂತ ಬಿ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಿದೆ. ಶಿಕ್ಷೆ ಕೊಡಿಸಲಿಲ್ಲ ಅಂತಂದ್ರೆ ನನ್ನ ಹೆಸರು ಸ್ನೇಹಮಯಿ ಕೃಷ್ಣ ಅಲ್ಲ ಅಂತ ದೂರುದಾರ ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ದಿನ ಬೆಳಗಾದ್ರೆ ಕಾಣೋ ರಾಮಾಯಣ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಟ್ರೆಂಡ್ ಚೇಂಜ್ ಆಗ್ತಿದೆ ಅಂತ ಗ್ಯಾರಂಟಿ ಸೂತ್ರಧಾರ ಸಿಎಂ ಸಲಹೆಗಾರ ಕನಗೋಳ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇತ್ತ ಸಿಎಂ ಬದಲಾವಣೆಯ ಪ್ರಶ್ನೆ ಇಲ್ಲ ಅಂತ ಯತೀಂದ್ರ ತುಪ್ಪ ಸುರಿದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.